ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತುಂಬ ಸುಲಭವಾಗಿ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿಂದ ಈ ಥರ ಕ್ಯಾಂಡೀಸ್ನ ಮಾಡಿ ಡೈಲಿ ಒಂದು ಕ್ಯಾಂಡಿನ ತಿನ್ನೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಕೆಲವರಿಗೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ತುಂಬ ಕಹಿ ಇರುತ್ತೆ ಅಂತ ಕೆಲವರು ತಿನ್ನೋದನ್ನು ಬಿಟ್ಬಿಡ್ತಾರೆ. ಖಂಡಿತವಾಗ್ಲೂ ಇಲ್ಲ, ಕಹಿ ಇರುತ್ತೆ, ಬಟ್ ನಾವು ಮಾಡೋ ಮೆಥಡಲ್ಲಿ ತುಂಬ ಸುಲಭವಾಗಿ ಈ ಕ್ಯಾಂಡಿನ ಮಾಡ್ಬೋದು ಅಥವಾ ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು, ನಾನಾ ರೆಸಿಪೀಸ್ನ ಮಾಡ್ಕೊಂಡು ತಿನ್ಬೋದು. ಅದರಲ್ಲಿ ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿಂದ ಯಾವ ರೀತಿ ಕ್ಯಾಂಡೀಸ್ನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನೀರನ್ನು ಹಾಕ್ಕೊಂಡು 150 ಗ್ರಾಮ್ ಆಗುವಷ್ಟು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಿನಲ್ಲಿ ನೀವು ತೊಳ್ಕೊಳ್ಬೇಕಾಗುತ್ತೆ. ಬೆಟ್ಟದ ನೆಲ್ಲಿಕಾಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದರಿಂದ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಹೋಗುತ್ತೆ. ಕೆಲವರಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಇಷ್ಟ ಇಲ್ಲ ಅನ್ನೋರು ಕ್ಯಾಂಡೀಸ್ನ ಮಾಡಿಕೊಂಡು ತಿನ್ಬೋದು ಅಥವಾ ಚಟ್ನಿನ ಮಾಡ್ಕೊಂಡು ತಿನ್ಬೋದು. ತುಂಬ ರೆಸಿಪೀಸ್ಗಳನ್ನು ಮಾಡ್ಬೋದು. ಈಗ ನೋಡೋಣ. ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಬೆಟ್ಟದ ನೆಲ್ಲಿಕಾಯಿನ ಒಂದು ಸಲ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಒಂದು ಕಡಾಯಿಗೆ ನೀರನ್ನು ಹಾಕಿಬಿಟ್ಟು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ತೊಳೆದಿಟ್ಕೊಂಡಿರುವಂಥ ಬೆಟ್ಟದ ನೆಲ್ಲಿಕಾಯಿನ ಈಗ ಚೆನ್ನಾಗಿ ನಾನು ಸ್ಟೀಮರ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡಿ, ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರುತ್ತೆ, ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಡೈಜೆಷನ್ ಸಿಸ್ಟಮ್ ಕೂಡ ನಮಗೆ ತುಂಬಾ ಸುಧಾರಿಸ್ತಾ ಹೋಗುತ್ತೆ. ನಿಮಗೇನಾದರೂ ಕೂದಲು ಉದುರೋದಾಗಲಿ ಅಥವಾ ಸ್ಕಿನ್ ಡಲ್ ಇರೋದಾಗಲಿ ಆ ಥರ ಏನಾದರೂ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಇದ್ರ ಜ್ಯೂಸನ್ನು ಕುಡಿಯೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಇದು ಮ್ಯಾಜಿಕ್ ಏನು ಅಂತ. ಎಲ್ಲ ಸೀಸನ್ಗಳಲ್ಲೂ ಸಾಮಾನ್ಯವಾಗಿ ಸಿಗುತ್ತೆ ಬೆಟ್ಟದ ನೆಲ್ಲಿಕಾಯಿ, ಬಟ್ ಅದನ್ನು ಯಾವ ರೀತಿ ತೊಗೊಳ್ಳೋದಂತ ಕೆಲವರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ನೀವು ನೋಡ್ತಿರ್ಬೋದು, ಸಾಮಾನ್ಯವಾಗಿ ಡಯಟ್ ಮಾಡೋರು ಇದನ್ನು ತುಂಬಾ ಯೂಸ್ಫುಲ್ಲಾಗಿ ಈ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿತಾರೆ. ಅದರಲ್ಲಿ ನಮ್ಮ ಬಾಡಿಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲದು ಕಡಿಮೆ ಹಾಕುತ್ತೆ. ಹೀಗಾಗಿ ಇದನ್ನು ಬೆಟ್ಟದ ನೆಲ್ಲಿಕಾಯಿನ ಆಲ್ಮೋಸ್ಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋರು ಜಾಸ್ತಿ, ಡಯಟ್ ಮಾಡೋರು ಇಲ್ಲ ಅನ್ನೋರು ಈ ಥರ ಚಟ್ನಿ ಆಗಲಿ ಡೈಲಿ ಒಂದು ಕ್ಯಾಂಡೀಸ್ನ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದನೂ ತುಂಬಾ ಬೆನಿಫಿಟ್ಸ್ ಇದೆ. ನಾನೀಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಟೀಮರ್ ಇಲ್ಲ ಅನ್ನೋರು ನೀರಿನಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಕೂಡ ನೀವು ತೊಗೊಳ್ಬೋದು. ಬಟ್ ನಾನಿಲ್ಲಿ ನೀರಲ್ಲೇನು ಕುದಿಸಿಲ್ಲ, ಸ್ಟೀಮ್ ಮಾಡಿಕೊಂಡೇ ತೊಗೊಂಡಿದ್ದೀನಿ. ಒಂದು 15 ನಿಮಿಷ ಇದನ್ನು ನೀವು ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು 15 ನಿಮಿಷ ಆದಮೇಲೆ ನಾನೀಗ ಸ್ಟೀಮರ್ನ ಅಂದರೆ ಲಿಡ್ ಕ್ಲೋಸ್ ಮಾಡಿರೋದನ್ನ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ, ಅಂದರೆ ಎಲ್ಲ ಬೆಟ್ಟದ ನೆಲ್ಲಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೋಡ್ತಿರ್ಬೋದು ನೀವು, ಮೊದಲಿಗೆ ಯಾವ ಥರ ಕಲರ್ ಇತ್ತು, ಈಗ ಯಾವ ಥರ ಕಲರ್ ಆಗಿದೆ ಅಂತ. ಅದು ಆಲ್ರೆಡಿ ಎಲ್ಲ ಚೆನ್ನಾಗಿ ಸ್ಟೀಮ್ ಆದಾಗ ಕಲರ್ ಕೂಡ ತುಂಬ ಚೇಂಜ್ ಆಗುತ್ತೆ. ಮೊದಲಿನ ಕಲರ್ ನೀವು ನೋಡ್ಬೋದು ಸ್ವಲ್ಪ ಗ್ರೀನ್ ಇತ್ತು, ಈಗೆಲ್ಲ ಫುಲ್ಲು ಯೆಲ್ಲೋ ಕಲರ್ಗೆ ಟರ್ನ್ ಆಗಿದೆ. ಹಿಂಗಾದಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಎಲ್ಲದು ಸ್ಟೀಮ್ ಆಗಿದೆ ಅಂತ ಅರ್ಥ. ನೀವು ನೋಡ್ತಿರ್ಬೋದು, ಒಂದು ಸ್ಪೂನ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸ್ಟೀಮ್ ಆದಾಗ ಎಲ್ಲ ಓಪನ್ ಆಗಿಬಿಡುತ್ತೆ ನೋಡಿ. ಈ ಥರ ಓಪನ್ ಆದರೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು, ತೀರಾ ಸ್ಟೀಮ್ ಮಾಡಲಿಕ್ಕೆ ಹೋಗಬೇಡಿ. ಮಿನಿಮಮ್ ಒಂದು 15 ಮಿನಿಟ್ಸ್ ಆದರೆ ಸಾಕು. ನೋಡಿ, ಇದೇ ಥರ ಎಲ್ಲದನ್ನೂ ಬೆಟ್ಟದ ನೆಲ್ಲಿಕಾಯಿ ಕೂಡ ಇದೇ ಥರನೂ ಎಲ್ಲದು ಓಪನ್ ಪಾರ್ಟ್ಸ್ ಆಗಿದೆ. ಓಪನ್ ಪಾರ್ಟ್ಸ್ ಆದಾಗ ನಮಗೆ ಪರ್ಫೆಕ್ಟ್ ಆಗಿದೆ, ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ ಅರ್ಥ. ಈಗಿನ ಸೈಡಲ್ಲಿಡಿ. ನೆಕ್ಸ್ಟ್ ನಾನೀಗ 1 ಕಪ್ ಆಗುವಷ್ಟು ಕಲ್ಲು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ಕೆಲವರು ಸಕ್ಕರೆ ಹಾಕಿದ್ದನ್ನ ಡಯಟ್ ಮಾಡೋರಾಗಲಿ, ಇನ್ನು ಕೆಲವರು ಡಯಾಬಿಟಿಸ್ ಇರೋರಾಗಲಿ, ಶುಗರ್ನ ತಿನ್ನೋದೇ ಇರೋ ಅಂಥವ್ರು, ಇಲ್ಲದೇ ಇರೋ ಅಂಥವ್ರು ಈ ಥರ ನೀವು ಕಲ್ಲು ಸಕ್ಕರೆನ ತೊಗೊಳ್ಬೋದು. ಕಲ್ಲು ಸಕ್ಕರೆನ ನಾನೀಗ 1 ಕಪ್ ಆಗುವಷ್ಟು ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ಈಗ ನಾವೇನು ತೊಗೊಂಡು ಸ್ಟೀಮ್ ಮಾಡಿರ್ತೀವಲ್ವ, ನೋಡಿ, ಈಗ ಕಲ್ಲು ಸಕ್ಕರೆನ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಕಲ್ಲು ಸಕ್ಕರೆನ ತೊಗೊಳ್ಳೋದ್ರಿಂದ ಸ್ನೇಹಿತರೆ, ಕಲ್ಲು ಸಕ್ಕರೆ ಕೇವಲ ಸಿಹಿಯಾಗಿ ಬಳಸುವಂಥ ಪದಾರ್ಥ ಅಲ್ಲ. ಇದು ಸಾಕಷ್ಟು ಔಷಧಿ ಗುಣಗಳನ್ನು ಇದು ಹೊಂದಿದೆ. ಕೆಲವರಿಗೆ ಶೀತ, ಕೆಮ್ಮು, ಗಂಟಲು ನೋವಾದಾಗೂ ಕೂಡ ಸುಧಾರಿಸುತ್ತೆ. ಆ ಕಾರಣಕ್ಕಾಗಿ ನಾನೀಗ ಈ ಕ್ಯಾಂಡೀಸ್ಗಳಲ್ಲಿ ಈ ಥರ ಕಲ್ಲು ಸಕ್ಕರೆ ಹಾಕಿ ಮಾಡಿಕೊಂಡು ಕುಡಿಯೋದ್ರಿಂದ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಬಾಯಲ್ಲಿ ಏನಾದರೂ ಕೆಟ್ಟ ದುರ್ವಾಸನೆ ಬರ್ತಾಯಿದ್ರೆ ಅದು ಕೂಡ ನಮಗೆ ಕಂಟ್ರೋಲ್ ಆಗುತ್ತೆ. ದೇಹಕ್ಕೆ ಶಕ್ತಿಯನ್ನು ಇದು ಕೂಡ ನೀಡುತ್ತೆ. ಕೆಮ್ಮು ಮತ್ತು ಶೀತಕ್ಕೆ ಇದು ಕಲ್ಲು ಸಕ್ಕರೆ ರಾಮಬಾಣ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಸಕ್ಕರೆನ ಬಿಟ್ಟು ಕಲ್ಲು ಸಕ್ಕರೆಯನ್ನು ತೊಗೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈಗ ಇದೇನು ಮಾಡ್ತಾ ಇದ್ದೀನಿ ಅಂದರೆ, ನಾನೀಗ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಸ್ಟೀಮ್ ಮಾಡ್ತೀವಲ್ವ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಪಾರ್ಟ್ಸ್ ಎಲ್ಲ ಓಪನ್ ಮಾಡಿಕೊಂಡು ಅದ್ರ ಒಳಗಡೆ ಇರುವಂತಹ ಬೀಜನ ನೀವು ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲದು ಬೆಟ್ಟದ ನೆಲ್ಲಿಕಾಯಲ್ಲಿರುವಂತಹ ಬೀಜನ ಈ ಥರ ಚೆನ್ನಾಗಿ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ.
ಕಲ್ಲು ಸಕ್ಕರೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟನ ಜಾಸ್ತಿ ಮಾಡುತ್ತೆ. ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಊಟದ ನಂತರ ಮಕ್ಕಳಿಗಾಗಲಿ ನೀವು ಮನೇಲಿ ಯಾರಾದ್ರಾಗಲಿ ಒಂದು ಸಣ್ಣ ತುಂಡು ಕಲ್ಲು ಸಕ್ಕರೆಯನ್ನು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಮಾತ್ರ ಸೂಪರ್ ಡೂಪರ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಈ ಇತ್ತೀಚಿನ ಸ್ವೀಟ್ಗಳಲ್ಲಿ ಕಲ್ಲು ಸಕ್ಕರೆಯನ್ನೇ ಜಾಸ್ತಿ ಬಳಸ್ತಾ ಇದ್ದೀನಿ. ನೀವು ಕೂಡ ಶುಗರ್ ಬಿಟ್ಟು ಕಲ್ಲು ಸಕ್ಕರೆನ ಬಳಸಲಿಕ್ಕೆ ಟ್ರೈ ಮಾಡಿ. ಸೊ ನೋಡಿ, ಇದನ್ನೆಲ್ಲನೂ ಚೆನ್ನಾಗಿ ನಾನು ಒನ್ ಬೈ ಒನ್ ಈ ಥರ ಅದರೊಳಗಡೆ ಇರುವಂಥ ಬೀಜನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ಈಗ ಕೆಲವ್ರಿಗೆ ಡೆಲಿವರಿ ಆದಾಗ ಸ್ಕಿನ್ ಕೂಡ ತುಂಬ ಡಲ್ ಆಗಿರುತ್ತೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ. ನಮಗೆ ವಯಸ್ಸಾದವ್ರ ಥರ ಲಕ್ಷಣಗಳು ತುಂಬಾ ಕಡಿಮೆ ಮಾಡುತ್ತೆ. ಅಷ್ಟು ಪವರ್ಫುಲ್ ಆಗಿದೆ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕೂಡ. ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಬೀಜನೆಲ್ಲ ತೆಗೆದುಕೊಂಡು ಒಂದು ಮಿಕ್ಸಿಂಗ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೇನು 250 ಗ್ರಾಮ್ ಆಗೋಷ್ಟು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ನಲ್ವ, ಅದನ್ನೇ ಈಗ ಚೆನ್ನಾಗಿ ಬೀಜನೆಲ್ಲ ತೆಗೆದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲದು ಒಂದೇ ಸಲಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಡಿವೈಡ್ ಏನು ಮಾಡಿಲ್ಲ. ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಇಡಿಸ್ತು. ಈಗ ನಾವೇನು ಕಲ್ಲು ಸಕ್ಕರೆ ಪುಡಿ ಮಾಡಿ ಇಟ್ಟಿದ್ದೀವಲ್ವ, ಅದನ್ನು ಇದ್ರ ಜೊತೆ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಯಾಕೆಂದರೆ ಬರೀ ಬೆಟ್ಟದ ನೆಲ್ಲಿಕಾಯಿ ಹಾಕೋದ್ರಿಂದ ಬೇಗ ಅದು ಸಣ್ಣ ಆಗೋದಿಲ್ಲ. ಈ ಥರ ಪೌಡರ್ನ ಹಾಕೋದ್ರಿಂದ ತುಂಬ ತಿಕ್ಕಾಗಿ ನಮಗೆ ಅದು ಪೇಸ್ಟ್ ಥರ ರೆಡಿ ಆಗಬೇಕು. ಆ ಕಾರಣಕ್ಕಾಗಿ ನಾವೇನು 1 ಕಪ್ ಆಗುವಷ್ಟು ಕಲ್ಲು ಸಕ್ಕರೆನ ಪೌಡರ್ ಮಾಡಿರ್ತೀವಲ್ವ, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಳಿಸ್ಕೊಳ್ಬೇಕಾಗುತ್ತೆ. ಅಷ್ಟು ಹಾಕ್ಕೊಳ್ಳೋದು ಬೇಡ. ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು, ಅಂದರೆ ದೊಡ್ಡ ಸ್ಪೂನಿಂದ ಹಾಕ್ಕೊಂಡಿದ್ದೀನಿ. ಈಗ ಕಲ್ಲು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಆ ಕಲ್ಲು ಸಕ್ಕರೆ ಪುಡಿ ಎರಡನ್ನೂ ಹಾಕ್ಕೊಂಡು ನೀವು ಚೆನ್ನಾಗಿ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನೀವು ನೀರನ್ನು ಆ್ಯಡ್ ಮಾಡೋದು ಖಂಡಿತವಾಗ್ಲೂ ಬೇಡ. ನಾವು ಸ್ಟೀಮ್ ಮಾಡಿರ್ತೀವಲ್ವ, ಆಲ್ರೆಡಿ ಬೆಟ್ಟದ ನೆಲ್ಲಿಕಾಯಲ್ಲಿ ನೀರಿನ ಅಂಶ ತುಂಬ ಇರುತ್ತೆ. ಈ ಸಕ್ಕರೆ ಪೌಡರ್ನಲ್ಲೂ ಅಂದರೆ ಕಲ್ಲು ಸಕ್ಕರೆ ಪುಡಿಯಲ್ಲೂ ನೀರಿನ ಅಂಶ ಇರುತ್ತೆ. ಎರಡು ಮಿಕ್ಸ್ ಆದಾಗ ಮಾತ್ರ ತುಂಬ ತಿಕ್ಕಾಗಿ ನಮಗೆ ಪೇಸ್ಟ್ ಥರ ರೆಡಿ ಆಗುತ್ತೆ. ಈಗ ನಾನು ಚೆನ್ನಾಗಿ ಈ ಥರ ರುಬ್ಕೊಂಡು ಬಂದಿದ್ದೀನಿ. ದೋಸೆ ಬ್ಯಾಟರ್ ಯಾವ ಥರ ಇರುತ್ತೆ ನಮಗೆ ಆ ಥರ ತುಂಬ ತಿಕ್ಕಾಗಿ ಬರುತ್ತೆ. ಮತ್ತು ನಾನು ಯಾವುದೇ ರೀತಿ ನೀರನ್ನು ಕೂಡ ಆ್ಯಡ್ ಮಾಡಬೇಡಿ. ನೀವು ಕೂಡ ನೀರನ್ನು ಆ್ಯಡ್ ಮಾಡಿದ್ರೆ ಈ ಥರ ಪೇಸ್ಟಾಗಿ ಮಾಡ್ಕೊಂಡು ಬರಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟಾಗಿ ಸಣ್ಣದಾಗಿ ರೆಡಿ ಆಗಬೇಕು ಇದು ಪೇಸ್ಟ್. ಹಂಗಾದಾಗ ಮಾತ್ರ ನಮಗೆ ಕ್ಯಾಂಡೀಸ್ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಯಾವುದೇ ರೀತಿ ಗಟ್ಟಿ ಥರ ಆಗೋದಿಲ್ಲ. ನೀವೆಷ್ಟು ಚೆನ್ನಾಗಿ ಇದು ಪೇಸ್ಟ್ನ ಮಾಡ್ಕೊಳ್ತೀರೋ ನಮ್ಗೆ ಅಷ್ಟು ಚೆನ್ನಾಗಿ ತುಂಬ ತಿಕ್ಕಾಗಿ ಸಾಫ್ಟಾಗಿ ಕ್ಯಾಂಡೀಸ್ ಕೂಡ ರೆಡಿ ಆಗುತ್ತೆ. ಈಗ ಸ್ವಲ್ಪ ಉಳ್ಕಿದಂಥ ಪೌಡರ್ನು ನಾನೀಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಇನ್ನು ಪೌಡರ್ ಕೂಡ ಉಳಿದಿದೆ. 2 ಸಲ ನಾನೀಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ತಿಕ್ಕಾಗಬೇಕು. ಆ ಕಾರಣಕ್ಕಾಗಿ ನಾನು ತಿರ್ಗಾ ಇನ್ನೊಂದು ಸಲ ಉಳಿದಿರೋಂಥ ಸಕ್ಕರೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇನ್ನೂ ಕೂಡ ಸಕ್ಕರೆ ಪೌಡರ್ನ ಉಳಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಜೆಲ್ ಟೈಪ್ ಎಷ್ಟು ಚೆನ್ನಾಗಿ, ನೋಡಿ ಈ ಥರ ಚೆನ್ನಾಗಿ ನಮಗೆ ತಿಕ್ಕಾಗಿ ರೆಡಿ ಆಗಬೇಕು. ಇಷ್ಟಾದರೆ ಸಾಕು. ಸ್ವಲ್ಪ ಕಲ್ಲು ಸಕ್ಕರೆನ ಜಾಸ್ತಿನೇ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಾನು 1 ಕಪ್ ಆಗುವಷ್ಟು ಕಲ್ಲು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಕೂಡ ಆ್ಯಡ್ ಮಾಡಿದ್ದೆ. ಇನ್ನೂ ಸ್ವಲ್ಪ ಪೌಡರ್ ಕೂಡ ಇತ್ತು, ಅದನ್ನು ಹಾಗೆ ಉಳಿಸ್ಕೊಂಡಿದ್ದೆ. ಅದು ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನಾನೀಗ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈಗಿನ ಸೈಡಲ್ಲಿಟ್ಟು ಒಂದು ಪ್ಯಾನ್ನ ತೊಗೊಳ್ಳಿ. ಪ್ಯಾನ್ಗೆ ನಾನು ರುಬ್ಬಿರುವಂಥ ಈ ಬೆಟ್ಟದ ನೆಲ್ಲಿಕಾಯಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಎಣ್ಣೆ ಆಗಲಿ ತುಪ್ಪ ಆಗಲಿ ನೀವು ಏನು ಆ್ಯಡ್ ಮಾಡೋದು ಬೇಡ. ಗ್ಯಾಸನ್ನು ಮೊದಲಿಗೆ ಆನ್ ಮಾಡಿದೆ. ಮೊದಲಿಗೆ ಚೆನ್ನಾಗಿ ಮಿಕ್ಸಿ ಜಾರಲ್ಲಿರುವಂಥ ಈ ಪೇಸ್ಟ್ನ ಕಡಾಯಿಗೆ ಟ್ರಾನ್ಸ್ಫರ್ನ ಮಾಡ್ಕೊಳ್ಳಿ. ನಂತರ ನೀವು ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲದನ್ನು ಚೆನ್ನಾಗಿ ಕಡಾಯಿಗೆ ಹಾಕಿದ ಮೇಲೆ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಉಳ್ಕಿದಂಥ ಸಕ್ಕರೆ ಪೌಡರ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ 1 ಕಪ್ ಆಗೋಷ್ಟು ಸಕ್ಕರೆ ಪೌಡರ್ ಆಗಿಲ್ಲ ಅಂದರೆ ಇನ್ನೂ ಕೂಡ ನೀವು ಪೌಡರ್ನ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಬೆಟ್ಟದ ನೆಲ್ಲಿಕಾಯಿ ತುಂಬ ಕಹಿಯಾಗಿರುತ್ತೆ. ಆ ಕಾರಣಕ್ಕಾಗಿ ನಾವು ಸ್ವಲ್ಪ ಕಲ್ಲು ಸಕ್ಕರೆ ಪುಡಿನ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಇನ್ನೂ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಂಡು ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಸಕ್ಕರೆ ಪೌಡರ್ ಜೊತೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ತಾ ಸಕ್ಕರೆಯಲ್ಲಿ ಕಲ್ಲು ಸಕ್ಕರೆಯಲ್ಲಿ ಆಲ್ಮೋಸ್ಟ್ ನೀರಿನ ಅಂಶ ಕೂಡ ಇರುತ್ತೆ. ನೀವು ಬೆಟ್ಟದ ನೆಲ್ಲಿಕಾಯಿ ಜೊತೆ ಈ ಪುಡಿಯನ್ನು ಸೇರಿಸಿದಾಗ ಇನ್ನೂ ಕೂಡ ನಮಗೆ ನೀರು ಥರ ಅನಿಸುತ್ತೆ. ಖಂಡಿತವಾಗ್ಲೂ ಈ ಥರ ಚೆನ್ನಾಗಿ ನಾವು ಕಂಟಿನ್ಯೂಸ್ ಆಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡೋದ್ರಿಂದ ನಮಗೆ ಬೇಗ ಕ್ಯಾಂಡೀಸ್ ಸ್ಟ್ರೆಚ್ಚರ್ಗೂ ಕೂಡ ಇದು ಟರ್ನ್ ಆಗುತ್ತೆ. ಗ್ಯಾಸನ್ನು ಕಂಪ್ಲೀಟಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಇದು ತುಂಬ ಸಮಯ ಹಿಡಿಯುತ್ತೆ. ಎಷ್ಟೇ ಸಮಯ ಹಿಡಿದ್ರೂ ಪರವಾಗಿಲ್ಲ, ಆರೋಗ್ಯಕ್ಕೆ ಮಾತ್ರ ಇದು ತುಂಬಾ ಬೆನಿಫಿಟ್ಸ್ ಇದೆ. ಸೊ ನೋಡಿ, ಬೆಟ್ಟದ ನೆಲ್ಲಿಕಾಯಿನ ನಮ್ಮ ಹಿರಿಯರ ಕಾಲದಿಂದಲೂ ಬಳಸ್ಕೊಳ್ತಾ ಬಂದಿರೋಂಥ ಒಂದು ಔಷಧಿಯಲ್ಲಿ ಇದು ಒಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು. ತುಂಬಾ ಕೆಲಸ ಮಾಡುತ್ತೆ ಇದು ನಮ್ಮ ಬಾಡಿಗೆ. ಕೆಲವ್ರಿಗೆ ಏನು ಅನಿಸುತ್ತೆ ಅಂದರೆ ಇದು ತುಂಬ ಕಹಿ ಇರುತ್ತೆ, ನಮ್ಮ ಕೈಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಾಗಲಿ, ಚಟ್ನಿ ಮಾಡ್ಕೊಂಡು ತಿನ್ನೋದಕ್ಕಾಗಲಿ, ಕ್ಯಾಂಡೀಸ್ ತಿನ್ನೋದಕ್ಕಾಗಲಿ ಖಂಡಿತವಾಗ್ಲೂ ಆಗಲ್ಲ ಅನ್ನೋರು ಈ ಥರ ನೀವು ಏನು ಮಾಡ್ತೀರಾ ಅಂದರೆ
ಕಲ್ಲು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ನೀವು ಜ್ಯೂಸ್ ಆಗಲಿ ಅಥವಾ ಏನಾದರೂ ಚಟ್ನಿ ಆಗಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಗ್ಯಾಸನ್ನು ಈಗ ಆನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಕ್ಕರೆ ಪೌಡರ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ನೀವು ಕೆಲಸನ ಸ್ಟಾರ್ಟ್ ಮಾಡಬೇಕಂದ್ರೆ ಕೈ ಬಿಡದ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಬರಬೇಕಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 15-20 ನಿಮಿಷ ನೀವು ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿದಾಗ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿ ತಿಕ್ಕಾಗುತ್ತೆ. ನಾನೀಗ ನೆಕ್ಸ್ಟ್ ಬಂದುಬಿಟ್ಟು ಈಗ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಕಾರ್ನ್ಫ್ಲೋರ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮಗೆ ಸ್ಕಿನ್ ಕೂಡ ತುಂಬ ಗ್ಲೋಯಿಂಗ್ ಆಗುತ್ತೆ. ಎಸ್ಪೆಷಲಿ ಈ ಥರ ಕ್ಯಾಂಡೀಸ್ಗಳಲ್ಲಿ ಕಾರ್ನ್ಫ್ಲೋರ್ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಬಾಡಿಲಿರುವಂಥ ಈಟ್ನು ಕೂಡ ಇದು ತುಂಬಾ ಕಡಿಮೆ ಮಾಡುತ್ತೆ. ಅಂದರೆ ಸ್ವಲ್ಪ ಉಷ್ಣಾಂಶ ಏನಾದರೂ ಜಾಸ್ತಿ ಇದ್ದರೆ ಬಾಡಿಲಿರುವಂಥ ಈಟನ್ನು ಕೂಡ ನಮಗೆ ಕಡಿಮೆ ಮಾಡುತ್ತೆ. ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಬೆಟ್ಟದ ನೆಲ್ಲಿಕಾಯಿ ಪೇಸ್ಟ್ ಇರುತ್ತಲ್ವ ಅದ್ರ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಂಟು ಥರ ಆಗುತ್ತೆ, ಬೇಗ ನೀವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಅದೆಲ್ಲ ಚೆನ್ನಾಗಿ ನೆಲ್ಲಿಕಾಯಿ ಪೇಸ್ಟ್ ಜೊತೆಗೆ ಯಾವುದೇ ರೀತಿ ವೈಟ್ ಥರ ಕಾಣಿಸ್ಬಾರ್ದು, ಕಲರ್ ಪೂರ್ತಿಯಾಗಿ ಚೇಂಜ್ ಆಗೋ ತನಕ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಕಾರ್ನ್ಫ್ಲೋರ್ ಹಿಟ್ಟನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿದ ತಕ್ಷಣ ಯಾವ ಥರ ಗಂಟಾಗ್ಬಿಡುತ್ತೋ ಆ ಥರ ಆಗಿಬಿಡುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಇದನ್ನು ಒಂದು 3-4 ನಿಮಿಷ ಕೈ ಬಿಡದ ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ನೀವು ಯಾವ ಸೀಸನಲ್ಲಿ ಬೇಕಾದರೂ ಈ ನೆಲ್ಲಿಕಾಯಿಯಿಂದನೂ ತೊಗೊಳ್ಬೋದು. ಅಂದರೆ ವಿಂಟರ್ ಸೀಸನಲ್ಲಾಗಲಿ, ಸಮ್ಮರ್ ಸೀಸನಲ್ಲಾಗಲಿ, ಮಳೆಗಾಲದಲ್ಲಾಗಲಿ, ಎಸ್ಪೆಷಲಿ ಮಳೆಗಾಲದಲ್ಲಿ ವಿಂಟರ್ ಸೀಸನಲ್ಲಿ ಈ ಥರ ಕ್ಯಾಂಡೀಸ್ನ ಮಾಡಿಕೊಂಡು ಡೈಲಿ ನೀವು ಒಂದು ಗ್ಲಾಸ್ಗೆ ಬಿಸಿನೀರನ್ನು ಹಾಕ್ಕೊಂಡು ಕೂಡ ಕುಡಿಬೋದು. ಬರೀ ಪೀಸಸ್ನಾಗಲಿ ಈ ಥರ ಡೈಲಿ ಒಂದು ಪೀಸ್ ಆದರೂ ನೀವು ಕ್ಯಾಂಡೀಸ್ ಪೀಸ್ನ ತಿನ್ಬೋದು. ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಅದು ತುಂಬಾ ಕೆಲಸ ಮಾಡುತ್ತೆ ನಮ್ಮ ಬಾಡೀಲಿ. ಆ ಕಾರಣಕ್ಕಾಗಿ ನಾನೀಗ ಚೆನ್ನಾಗಿ ಕಾರ್ನ್ಫ್ಲೋರ್ ಹಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ಟರ್ಮರಿಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೋಸ್ಟ್ ಯೂಸ್ಫುಲ್ ಅಂದರೆ ಇದು ಟರ್ಮರಿಕ್ ಪೌಡರ್ ತುಂಬಾ ಕೆಲಸ ಮಾಡ್ತಾ ಇದು ನಮ್ಮ ಬಾಡಿಗೆ. ನೀವೇನಾದರೂ ಟರ್ಮರಿಕ್ ಪೌಡರ್ ಬೇಡ ಅನ್ನೋರು ಮಾಮೂಲಿಯಾಗಿ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಫುಡ್ ಕಲರಲ್ಲಿ ಏನೂ ಯೂಸ್ಫುಲ್ ಇಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈ ಟರ್ಮರಿಕ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಡಯಟ್ ಮಾಡೋರು ಸಾಮಾನ್ಯವಾಗಿ ಬಿಸಿ ನೀರಿಗೆ ಟರ್ಮರಿಕ್ ಪೌಡರನ್ನು ಹಾಕ್ಕೊಂಡು ಕುಡಿತಾರೆ. ಅಂದರೆ ನಮ್ಮ ಬಾಡಿಲಿ ಎಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಹೊರಗಡೆ ಹೋಗಲಿ ಅಂತೇಳಿ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಕುಡಿತಾರೆ. ನಾನು ಅದೇ ಕಾರಣಕ್ಕಾಗಿ ಈ ಕ್ಯಾಂಡೀಸ್ಗಳಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ. ಇದು ಸ್ಕಿನ್ ಗ್ಲೋಯಿಂಗು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಚೆನ್ನಾಗಿ ಟರ್ಮರಿಕ್ ಪೌಡರ್ ಎಲ್ಲ ಹಾಕಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋದ್ರಿಂದ ಬೇಗ ತಳ ಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತುಪ್ಪವನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಅದು ಯಾವಾಗ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗಲೇ ನೀವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡು ಈಗ ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಬನ್ನಿ. ನಿಮಗೇನಾದರೂ ಇಲ್ಲ ನಮಗೆ ಟರ್ಮರಿಕ್ ಪೌಡರ್ ಬೇಡ ಅನ್ನೋರು ಮಾಮೂಲಿಯಾಗಿ ವೈಟ್ ಕಲರ್ನೇ ನೀವು ತೊಗೊಳ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಈ ಒಳ್ಳೆ ಕೇಸರಿ ಬಾತ್ ಥರ ಆಗಿದೆ. ಈ ಥರ ಆಗೋ ತನಕ ನೀವು ಮಿಕ್ಸ್ ಮಾಡಬೇಕು. ಹಂಗಾದಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಕ್ಯಾಂಡೀಸ್ ರೆಡಿ ಆಗುತ್ತೆ. ಇಲ್ಲಾಂದರೆ ಅದು ಪ್ಲೇಟಿಗೆ ಹತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಸ್ವೀಟ್ ಅದಕ್ಕೆ ಅಂದರೆ ಈ ಕ್ಯಾಂಡೀಸ್ ಅದಕ್ಕೆ ಬರೋ ತನಕ ಚೆನ್ನಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಚೆನ್ನಾಗಿ ಒಂದು ಪ್ಲೇಟ್ಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಪ್ಲೇಟ್ ಇಲ್ಲ ಅನ್ನೋರು ಈ ಥರ ಟ್ರೈಗೆ ಸೆಟ್ ಮಾಡೋದಾಗಲಿ, ಬಾಕ್ಸ್ಗೆ ಆಗಲಿ, ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆ ಅದಕ್ಕೆ ನೀವು ಚೆನ್ನಾಗಿ ಈ ಥರ ಪ್ಲೇಟ್ಗೆ ಸೆಟ್ ಮಾಡ್ಕೊಳ್ಳಿ. ಒಂದೇ ಸಮಾನವಾಗಿ ಕ್ಲೀನಾಗಿ ಸೆಟ್ ಮಾಡ್ತಾ ಬನ್ನಿ. ಸ್ವಲ್ಪ ಬಿಸಿ ಇರುವಾಗಲೇ ನೀವು ಚೆನ್ನಾಗಿ ಸೆಟ್ ಮಾಡಿ. ಇಲ್ಲ ಅಂದರೆ ಅದು ಚೆನ್ನಾಗಿ ಆರ್ತಾ ಬಂದಂಗೆಲ್ಲ ನಾವು ಮಾಡಿದ್ದು ಶೇಪ್ಗೆ ಅದು ಬೇಗ ಕೂರೋದಿಲ್ಲ. ಆ ಕಾರಣಕ್ಕಾಗಿ ನಾನೀಗ ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ಈ ಥರ ಎಲ್ಲ ಸ್ವಲ್ಪ ಅಳಿಸ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟಲ್ಲೇ ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವೆಲ್ಲ ಪ್ಲೇಟ್ಗೆ ಸೆಟ್ ಮಾಡೋಷ್ಟಕ್ಕೆ ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ಸ್ವಲ್ಪ ತಣ್ಣಗಿರುವಾಗಲೇ ನೀವು ಏನು ಮಾಡ್ತೀರಂದರೆ ಚೆನ್ನಾಗಿ ಸ್ವಲ್ಪ ಮಾರ್ಕ್ನ ಮಾಡಿಕೊಂಡು ಈ ಥರ ಚಾಕಿನ ಸಹಾಯದಿಂದ ಕಟ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಟುಬಿಟ್ರೆ ನಮಗೆ ಬೇಗ ನಾವು ಕಟ್ ಮಾಡಿದಂಥ ಶೇಪಲ್ಲಿ ನಮಗೆ ಓಪನ್ ಆಗಿಬಿಡುತ್ತೆ. ಯಾಕೆ ಅಂದರೆ ನಾವೇನಾದರೂ ಫ್ರೀಝರಲ್ಲಿ ಇಟ್ಟ ತಕ್ಷಣ ನೆಕ್ಸ್ಟ್ ಕಟ್ ಮಾಡ್ಲಿಕ್ಕೆ ಹೋದರೆ ಬೇಗ ಅದು ಬರೋದಿಲ್ಲ, ಹತ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ಬಿಸಿ ಇರುವಾಗಲೇ ನೀವು ಚೆನ್ನಾಗಿ ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡಿಕೊಂಡು ಫ್ರೀಝರಲ್ಲಿ ಇಡೋದ್ರಿಂದ ನಮಗೆ ತುಂಬಾ ಬೇಗ ಕ್ಯಾಂಡೀಸ್ ಕೂಡ ಓಪನ್ ಆಗುತ್ತೆ. ಆಲ್ರೆಡಿ
ಆಲ್ರೆಡಿ ತುಂಬ ಚೆನ್ನಾಗಿ ನಾನು ಕಟ್ ಮಾಡ್ತಿರುವಾಗಲೇ ಅದು ನಿಧಾನವಾಗಿ ತಳ ಕೂಡ ಬಿಡ್ತಾ ಇದೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಆಗಲಿ, ಮನೇಲಿ ಹಿರಿಯರಿಗೆ ಆಗಲಿ, ಯಾರೇ ಆಗಲಿ, ನೀವು ಡೈಲಿ ಒಂದು ಕ್ಯಾಂಡೀಸ್ನ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಈ ಕಾರಣಕ್ಕಾಗಿ ನಾನಿವತ್ತು ವಿಶೇಷವಾಗಿ ಈ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ ನಾನು ಒಂದು 2-3 ತಾಸು ಫ್ರೀಝರಲ್ಲಿ ಇಟ್ಟಿದ್ದೆ. ಫ್ರೀಝರಲ್ಲಿ ಇಟ್ಟ ತಕ್ಷಣ ನಾನು ನಿಮಗೆ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೀಝರಲ್ಲಿ ಇಟ್ಟ ತಕ್ಷಣವೇ ನೀವು ಈ ಕ್ಯಾಂಡೀಸ್ನ ಬೇಗ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಅದು ಚೆನ್ನಾಗಿ ನೀರು ಬಿಟ್ಬಿಡುತ್ತೆ. ಆ ಕಾರಣಕ್ಕಾಗಿ ನೀವು ಫ್ರೀಝರಲ್ಲಿ ಇಟ್ಟ ತಕ್ಷಣವೇ ಒಂದು 3-4 ತಾಸು ಇಟ್ಟರೆ ತುಂಬ ಚೆನ್ನಾಗಿ ಕ್ಯಾಂಡೀಸ್ ಕೂಡ ನಮಗೆ ರೆಡಿ ಆಗುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.